ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಪರಮಾಣುವಿನ ರಚನೆಯ ಬಗ್ಗೆ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ ಅಲ್ವಾ? ಕಳೆದ ಬಾರಿ ನಾವು ರುದರ್ಫೋರ್ಡ್ ಮಾದರಿಯ ಬಗ್ಗೆ ಮಾತಾಡಿದ್ವಿ. ಅದೊಂದು ದೊಡ್ಡ ಮೈಲಿಗಲ್ಲು, ನಿಜ. ಆದರೆ ಅದರಲ್ಲೊಂದು ದೊಡ್ಡ ಸಮಸ್ಯೆ ಇತ್ತು. ಇವತ್ತು ಆ ಸಮಸ್ಯೆಗೆ ಪರಿಹಾರ ಹೇಗೆ ಸಿಕ್ತು ಮತ್ತು ಆ ಪರಿಹಾರ ನಮ್ಮ ಪರಮಾಣುಗಳ ತಿಳುವಳಿಕೆಯನ್ನೇ ಹೇಗೆ ಬದಲಾಯಿಸಿತು ಅಂತ ನೋಡೋಣ. ಸರಿ, ಹಾಗಾದ್ರೆ ಇವತ್ತು ಏನೆಲ್ಲ ಇದೆ ಅಂತ ನೋಡೋಣ. ರುದರ್ಫೋರ್ಡ್ ಮಾದರಿಯಲ್ಲಿನ ಆ ದೊಡ್ಡ ದೋಷ ಯಾವುದು ಅಂತ ಶುರು ಮಾಡಿ ಬೋರ್ ಅದಕ್ಕೆ ಕೊಟ್ಟ ಅದ್ಭುತ ಪರಿಹಾರವನ್ನು ನೋಡೋಣ. ಆಮೇಲೆ ಪರಮಾಣುವಿನ ಸಂಪೂರ್ಣ ಚಿತ್ರಣ, ಎಲೆಕ್ಟ್ರಾನ್ಗಳು ಹೇಗೆ ಜೋಡಣೆಯಾಗಿದೆ ಮತ್ತೆ ಸಮಸ್ಥಾನಿಕಗಳು ಅಂದ್ರೆ ಏನು ಅನ್ನೋದರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸರಿ, ಮೊದಲಿಗೆ ಒಂದು ದೊಡ್ಡ ಒಗಟಿನಿಂದ ಶುರು ಮಾಡೋಣ. ರುದರ್ಫೋರ್ಡ್ ಮಾದರಿ ನಿಜಕ್ಕೂ ಒಂದು ದೊಡ್ಡ ಹೆಜ್ಜೆಯಾಗಿತ್ತು. ಆದರೆ ಅದರಲ್ಲಿ ಒಂದು ಸರಿಪಡಿಸಲಾಗದ ತಪ್ಪಿತ್ತು. ಕ್ಲಾಸಿಕಲ್ ಫಿಸಿಕ್ಸ್ನ ನಿಯಮಗಳ ಪ್ರಕಾರ ಆ ಮಾದರಿ ಕೆಲಸ ಮಾಡಕ್ಕೆ ಸಾಧ್ಯವೇ ಇರಲಿಲ್ಲ. ಯಾಕೆ? ನೋಡಿ, ಫಿಸಿಕ್ಸ್ನ ಒಂದು ಮೂಲಭೂತ ನಿಯಮ ಏನ್ ಹೇಳುತ್ತೆ ಅಂದ್ರೆ, ಚಾರ್ಜ್ ಇರುವ ಯಾವುದೇ ಕಣ ವೇಗವಾಗಿ ಚಲಿಸ್ತಿದ್ರೆ ಅದು ಶಕ್ತಿಯನ್ನ ಹೊರಸೂಸಲೇಬೇಕು, ಅಂದ್ರೆ ರೇಡಿಯೇಟ್ ಮಾಡಲೇಬೇಕು. ಹಾಗಾದ್ರೆ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಗೇನಾಗಬೇಕು? ಹೀಗೆ ಶಕ್ತಿಯನ್ನ ಕಳ್ಕೊಳ್ತಾ ಹೋದ್ರೆ ಆ ಎಲೆಕ್ಟ್ರಾನ್ ಕೊನೆಗೆ ಸುರುಳಿಯಾಕಾರದಲ್ಲಿ ನ್ಯೂಕ್ಲಿಯಸ್ ಒಳಗೆ ಹೋಗಿ ಬೀಳ್ಬೇಕಿತ್ತು. ಅಂದ್ರೆ ಪರಮಾಣು ನಾಶವಾಗಬೇಕಿತ್ತು. ಹಾಗಾದ್ರೆ ನಮ್ಮ ಸುತ್ತಲಿರೋ ಪ್ರತಿಯೊಂದು ವಸ್ತು ಕೂಡ ಅಸ್ಥಿರವಾಗಿರಬೇಕಿತ್ತು. ಆದರೆ ಹಾಗೇನೂ ಇಲ್ಲ ಅಲ್ವಾ? ನಮ್ಮ ಸುತ್ತಲಿನ ಪ್ರಪಂಚ ಸ್ಥಿರವಾಗಿದೆ. ಅಂದ್ರೆ ಏನರ್ಥ? ರುದರ್ಫೋರ್ಡ್ ಮಾದರಿಯಲ್ಲಿ ಏನೋ ಒಂದು ಕೊರತೆ ಇತ್ತು, ಅದು ಅಪೂರ್ಣವಾಗಿತ್ತು. ಹಾಗಾದ್ರೆ ಈ ದೊಡ್ಡ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದು ಯಾರು? ಇಲ್ಲೇ ನೋಡಿ, ಕಥೆಗೆ ನೀಲ್ಸ್ ಬೋರ್ ಅನ್ನೋ ವಿಜ್ಞಾನಿ ಎಂಟ್ರಿ ಕೊಡೋದು. 1913ರಲ್ಲಿ ಅವರು ಒಂದು ಕ್ರಾಂತಿಕಾರಕವಾದ ಹೊಸ ಮಾಡೆಲನ್ನ ಮುಂದಿಟ್ರು. ಬೋರ್ ಅವರ ಮೊದಲನೇ ಐಡಿಯಾ ತುಂಬಾನೇ ಬೋಲ್ಡ್ ಆಗಿತ್ತು. ಅವ್ರು ಹೇಳೋದು ಇಷ್ಟೇ: ಬಹುಶಃ ಹಳೇ ಫಿಸಿಕ್ಸ್ ನಿಯಮಗಳು ಪರಮಾಣುವಿನ ಒಳಗೆ ಅನ್ವಯ ಆಗಲ್ಲ, ಎಲೆಕ್ಟ್ರಾನ್ಗಳು ಎಲ್ಲೆಂದರಲ್ಲಿ ಸುತ್ತಾಡೋಕೆ ಆಗಲ್ಲ, ಬದಲಿಗೆ ಅವುಗಳಿಗಂತಾನೇ ಕೆಲವು ವಿಶೇಷ ಸ್ಥಿರವಾದ ಕಕ್ಷೆಗಳಿವೆ, ಅಂದ್ರೆ ಆರ್ಬಿಟ್ಸ್ ಇವೆ, ಅಲ್ಲಷ್ಟೇ ಅವು ಇರಲು ಸಾಧ್ಯ. ಮತ್ತು ಇಲ್ಲಿದೆ ನೋಡಿ ಪರಿಹಾರ. ಈ ನಿರ್ದಿಷ್ಟ ಕಕ್ಷೆಗಳಲ್ಲಿ ಸುತ್ತುತ್ತಿರುವಾಗ ಎಲೆಕ್ಟ್ರಾನ್ಗಳು ಶಕ್ತಿಯನ್ನ ಹೊರಸೂಸುವುದಿಲ್ಲ. ಜಸ್ಟ್ ಇಮ್ಯಾಜಿನ್. ಈ ಒಂದೇ ಒಂದು ನಿಯಮದಿಂದ ಪರಮಾಣು ಕುಸಿದು ಬೀಳುವ ದೊಡ್ಡ ಸಮಸ್ಯೆಯೇ ಬಗೆಹರಿದು ಹೋಯಿತು. ಅಂದ್ರೆ ಪರಮಾಣು ಈಗ ಸ್ಟೇಬಲ್, ಸ್ಥಿರ. ಈ ಸ್ಥಿರ ಕಕ್ಷೆಗಳನ್ನ ನಾವು ಶಕ್ತಿ ಮಟ್ಟಗಳು ಅಥವಾ ಶೆಲ್ಸ್ ಅಂತ ಕರಿತೀವಿ. ಇವಕ್ಕೆ ಕೆ, ಎಲ್, ಎಂ, ಎನ್ ಅಂತ ಹೆಸರಿಡಲಾಗಿದೆ. ಅಥವಾ ನ್ಯೂಕ್ಲಿಯಸ್ನಿಂದ ಶುರು ಮಾಡಿ 1, 2, 3, 4 ಅಂತಾನೂ ಕರಿಬಹುದು. ಇದು ಒಂದ್ರೀತಿ ಕಟ್ಟಡದ ಫ್ಲೋರ್ಗಳ ಥರ. ನ್ಯೂಕ್ಲಿಯಸ್ ಗ್ರೌಂಡ್ ಫ್ಲೋರ್ ಆದ್ರೆ ಪ್ರತಿಯೊಂದು ಫ್ಲೋರ್ನಲ್ಲೂ ನಿರ್ದಿಷ್ಟ ಸಂಖ್ಯೆಯ ಎಲೆಕ್ಟ್ರಾನ್ಸ್ ಮಾತ್ರ ಇರ್ಬೋದು. ಸರಿ, ಈಗ ಪರಮಾಣು ಸ್ಥಿರವಾಯಿತು. ಆದರೆ ಕಥೆ ಇಲ್ಲಿಗೆ ಮುಗಿದ್ದಿಲ್ಲ. ಪರಮಾಣುವಿನ ತೂಕವನ್ನ ಲೆಕ್ಕ ಹಾಕಿದಾಗ ಅದರಲ್ಲಿ ಇನ್ನೂ ಏನೋ ಒಂದು ಮಿಸ್ಸಿಂಗ್ ಅಂತ ಗೊತ್ತಾಯಿತು. ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ತೂಕವನ್ನಷ್ಟೇ ಸೇರಿಸಿದ್ರೆ ಸಾಕಾಗ್ತಿರ್ಲಿಲ್ಲ. ಆ ಮಿಸ್ಸಿಂಗ್ ಪೀಸ್ ಯಾವುದು ಅಂದ್ರೆ ನ್ಯೂಟ್ರಾನ್. ಇದನ್ನ 1932ರಲ್ಲಿ ಜೆ ಚಾಡ್ವಿಕ್ ಕಂಡಿಡಿದ್ರು. ಇದಕ್ಕೆ ಯಾವುದೇ ಚಾರ್ಜ್ ಇಲ್ಲ ಮತ್ತು ಇದರ ತೂಕ ಹೆಚ್ಚು ಕಮ್ಮಿ ಪ್ರೋಟಾನ್ನಷ್ಟೇ ಇರುತ್ತೆ. ಇದು ಕೂಡ ನ್ಯೂಕ್ಲಿಯಸ್ನಲ್ಲೇ ಇರೋದ್ರಿಂದ ಈಗ ಪರಮಾಣುವಿನ ಚಿತ್ರಣ ಸಂಪೂರ್ಣವಾಯಿತು. ಓಕೆ, ಈಗ ನಮ್ಮತ್ರ ಪರಮಾಣುವಿನ ಎಲ್ಲ 3 ಮುಖ್ಯ ಕಣಗಳಿವೆ: ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್. ಈಗ ಮುಂದಿನ ಪ್ರಶ್ನೆ: ಆ ಶೆಲ್ಗಳಲ್ಲಿ ಎಲೆಕ್ಟ್ರಾನ್ಗಳು ಹೇಗೆ ಹಂಚಿ ಹೋಗಿರ್ತವೆ? ಅದಕ್ಕೇನಾದ್ರೂ ನಿಯಮಗಳಿದೆಯಾ? ಖಂಡಿತ ಇವೆ. ಬೋರ್ ಮತ್ತು ಬರಿ ಅನ್ನೋ ವಿಜ್ಞಾನಿಗಳು ಎಲೆಕ್ಟ್ರಾನ್ಗಳು ಹೇಗೆ ಶೆಲ್ಗಳಲ್ಲಿ ತುಂಬಿಕೊಳ್ತವೆ ಅನ್ನೋದಕ್ಕೆ 3 ಸರಳ ನಿಯಮಗಳನ್ನು ಕೊಟ್ಟರು. ಮೊದಲನೇದಾಗಿ, ಪ್ರತಿ ಶೆಲ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಇರಬಹುದು ಅನ್ನೋದನ್ನ 2n² ಅನ್ನೋ ಫಾರ್ಮುಲಾದಿಂದ ಕಂಡುಹಿಡಿಬಹುದು. ಎರಡನೇದು, ಅತ್ಯಂತ ಹೊರಗಿನ ಶೆಲ್ನಲ್ಲಿ 8ಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ಗಳು ಇರೋಕ್ಕಾಗಲ್ಲ. ಮತ್ತು ಮೂರನೇದು, ಒಳಗಿನ ಶೆಲ್ಗಳು ಪೂರ್ತಿ ತುಂಬಿದ ಮೇಲಷ್ಟೇ ಎಲೆಕ್ಟ್ರಾನ್ಗಳು ಹೊರಗಿನ ಶೆಲ್ಗೆ ಹೋಗ್ತವೆ. ಇಲ್ಲಿ ಕೆಲವು ಉದಾಹರಣೆಗಳು ನೋಡೋಣ. ಕಾರ್ಬನ್ ತೆಗೆದುಕೊಂಡ್ರೆ ಅದರಲ್ಲಿ 6 ಎಲೆಕ್ಟ್ರಾನ್ಗಳಿವೆ. ಮೊದಲ ಶೆಲ್ನಲ್ಲಿ 2, ಎರಡನೇ ಶೆಲ್ನಲ್ಲಿ 4. ಅದೇ ಸೋಡಿಯಂನಲ್ಲಿ 11 ಎಲೆಕ್ಟ್ರಾನ್ಗಳಿವೆ. ಅಂದ್ರೆ 2, 8 ಮತ್ತೆ ಹೊರಗಡೆ ಒಂದೇ ಒಂದು. ಆರ್ಗನ್ನಲ್ಲಿ ನೋಡಿ 18 ಎಲೆಕ್ಟ್ರಾನ್ಗಳು, 2, 8, 8. ಅದರ ಹೊರಗಿನ ಶೆಲ್ ಪೂರ್ತಿ ತುಂಬಿದೆ. ಅದಕ್ಕೆ ಆರ್ಗಾನ್ ತುಂಬಾ ಸ್ಥಿರ. ಆದ್ರೆ ಸೋಡಿಯಂನ ಆ ಒಂದೇ ಒಂದು ಹೊರಗಿನ ಎಲೆಕ್ಟ್ರಾನ್ ಇದೆಯಲ್ಲ, ಅದೇ ಅದನ್ನ ಅಷ್ಟು ರಿಯಾಕ್ಟಿವ್ ಮಾಡೋದು. ಪರಮಾಣುವಿನ ಹೊರಗಿನ ಶೆಲ್ಲಲ್ಲಿರೋ ಈ ಎಲೆಕ್ಟ್ರಾನ್ಗಳೇ ಎಲ್ಲವನ್ನೂ ನಿರ್ಧರಿಸೋದು. ಒಂದು ಪರಮಾಣು ಇನ್ನೊಂದು ಪರಮಾಣುವಿನ ಜೊತೆ ಹೇಗೆ ಬೆರೆಯುತ್ತೆ, ಹೇಗೆ ಬಾಂಡ್ ಆಗುತ್ತೆ ಅನ್ನೋದೆಲ್ಲ ಈ ಹೊರಗಿನ ಎಲೆಕ್ಟ್ರಾನ್ಗಳ ಮೇಲೆ, ಅಂದ್ರೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳ ಮೇಲೆ ನಿಂತಿದೆ. ಇದನ್ನೇ ನಾವು ವ್ಯಾಲೆನ್ಸಿ ಅಂತ ಕರೆಯೋದು. ಹಾಗಾದ್ರೆ ಪರಮಾಣುವಿನ ಈ ಸಂಕೀರ್ಣ ರಚನೆಯನ್ನಿಟ್ಟುಕೊಂಡು ಪ್ರತಿಯೊಂದು ಧಾತುವನ್ನ ನಾವು ಗುರುತಿಸೋದು ಹೇಗೆ? ಅದರ ತೂಕವನ್ನ ಅಳೆಯೋದು ಹೇಗೆ?
ಇಲ್ಲಿ 2 ಮುಖ್ಯ ಸಂಖ್ಯೆಗಳಿವೆ. ಒಂದು ಪರಮಾಣು ಸಂಖ್ಯೆ ಅಂದ್ರೆ ಅಟಾಮಿಕ್ ನಂಬರ್. ಇದು ನ್ಯೂಕ್ಲಿಯಸ್ನಲ್ಲಿರೋ ಪ್ರೋಟಾನ್ಸ್ಗಳ ಸಂಖ್ಯೆ. ಇದು ಒಂದು ಧಾತುವಿನ ಐಡೆಂಟಿಟಿ ಇದ್ದಾಗೆ. ಕಾರ್ಬನ್ಗೆ ಯಾವಾಗಲೂ 6 ಪ್ರೋಟಾನ್ಗಳೇ ಇರ್ತವೆ. ಇನ್ನೊಂದು ರಾಶಿ ಸಂಖ್ಯೆ ಅಂದ್ರೆ ಮಾಸ್ ನಂಬರ್. ಇದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆ. ಇದು ಪರಮಾಣುವಿನ ತೂಕವನ್ನು ಹೇಳುತ್ತೆ. ಈ ಗುರುತು ಅಂದ್ರೆ ಪ್ರೋಟಾನ್ಗಳ ಸಂಖ್ಯೆ ಮತ್ತು ತೂಕ ಅಂದ್ರೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ಗಳ ಸಂಖ್ಯೆ, ಇವೆರಡರ ನಡುವಿನ ವ್ಯತ್ಯಾಸದಿಂದ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು ಹುಟ್ಕೊಳ್ತವೆ. ಅವೇ ಸಮಸ್ಥಾನಿಕಗಳು ಅಂದ್ರೆ ಐಸೋಟೋಪ್ಸ್ ಮತ್ತು ಐಸೋಬಾರ್ಗಳು. ಐಸೋಟೋಪ್ಸ್ಗಳು ಅಂದ್ರೆ ಒಂದೇ ಧಾತುವಿನ ಪರಮಾಣುಗಳು. ಅವುಗಳಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಒಂದೇ ಇರುತ್ತೆ, ಆದರೆ ನ್ಯೂಟ್ರಾನ್ಗಳ ಸಂಖ್ಯೆ ಬೇರೆ ಬೇರೆ ಇರೋದ್ರಿಂದ ಅವುಗಳ ತೂಕ ಬೇರೆ ಆಗಿರುತ್ತೆ. ಉದಾಹರಣೆಗೆ ಕಾರ್ಬನ್ 12 ಮತ್ತು ಕಾರ್ಬನ್ 14. ಇನ್ನು ಐಸೋಬಾರ್ಗಳು ಅಂದ್ರೆ ಅವು ಬೇರೆ ಬೇರೆ ಧಾತುಗಳು, ಆದರೆ ಅವುಗಳ ಒಟ್ಟು ತೂಕ ಅಂದ್ರೆ ಮಾಸ್ ನಂಬರ್ ಒಂದೇ ಆಗಿರುತ್ತೆ. ಆರ್ಗಾನ್ 40 ಮತ್ತು ಕ್ಯಾಲ್ಸಿಯಂ 40 ತರ. ಈ ಐಸೋಟೋಪ್ಗಳು ಕೇವಲ ಥಿಯರಿ ಅಲ್ಲ, ಗೊತ್ತಾ? ಇವುಗಳಿಗೆ ನಿಜ ಜೀವನದಲ್ಲಿ ತುಂಬಾನೇ ಉಪಯೋಗಗಳಿವೆ. ಉದಾಹರಣೆಗೆ, ಯುರೇನಿಯಂ ಐಸೋಟೋಪನ್ನು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಇಂಧನವಾಗಿ ಬಳಸ್ತಾರೆ. ಕೋಬಾಲ್ಟ್ ಐಸೋಟೋಪ್ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಕೆಯಾಗುತ್ತೆ. ಹಾಗೆಯೇ ಅಯೋಡಿನ್ ಐಸೋಟೋಪ್ಗಳು ಗಳಗಂಡ ರೋಗದ ಚಿಕಿತ್ಸೆಗೆ ಬೇಕು. ಹಾಗಾದ್ರೆ ಯೋಚನೆ ಮಾಡಿ, ಒಂದು ಪರಮಾಣುವಿನ ಗುರುತನ್ನ ಅದರ ಪ್ರೋಟಾನ್ಗಳು ನಿರ್ಧರಿಸ್ತವೆ. ಇದು ಬದಲಾಗಲ್ಲ. ಆದರೆ ನ್ಯೂಟ್ರಾನ್ಗಳು ಮತ್ತು ಎಲೆಕ್ಟ್ರಾನ್ಗಳ ವ್ಯವಸ್ಥೆಯಲ್ಲಿನ ಸಣ್ಣ ಪುಟ್ಟ ಬದಲಾವಣೆಗಳು ನಮ್ಮ ಸುತ್ತಲಿನ ಜಗತ್ತಿನಲ್ಲಿ ಇಷ್ಟೆಲ್ಲ ವೈವಿಧ್ಯತೆಗೆ ಕಾರಣವಾಗಿದೆ. ಕೇವಲ 3 ಕಣಗಳು ಮತ್ತು ಕೆಲವು ಸರಳ ನಿಯಮಗಳು ಅಷ್ಟೇ. ಇದರಿಂದಲೇ ಈ ಇಡೀ ಬ್ರಹ್ಮಾಂಡವೇ ರೂಪುಗೊಂಡಿದೆ. ಇದು ನಿಜಕ್ಕೂ ಅದ್ಭುತ ಅಲ್ವಾ? ಹಾಗಾದ್ರೆ ಈ ವಿಶ್ವವನ್ನೇ ಆಳುವ ಇಂತಹ ಇನ್ನೆಷ್ಟು ಸರಳ, ಸುಂದರ ನಿಯಮಗಳು ನಮ್ಮ ಅರಿವಿಗೆ ಬಾಣದೇ ಅಡಗಿರಬಹುದು?